ನಾಳೆ ಬೆಳಗ್ಗೆ 11ಕ್ಕೆ ಸೋನಿಯಾ ಗಾಂಧಿ ಮನೆಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ ಸಂಜೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ತೆರಳುತ್ತಾ ಇದ್ದಾರೆ. ಸಿದ್ದರಾಮಯ್ಯಗೆ ಕರೆ ಬಂದ ಬೆನ್ನಲ್ಲೇ ಡಿಕೆಶಿಗೂ ದೆಹಲಿಗೆ ಬರೋದಕ್ಕೆ ಸೂಚನೆ ನೀಡಿದ್ದಾರೆ. ಸೋನಿಯಾ ಗಾಂಧಿ ಮನೆಯಲ್ಲಿ ಸಭೆಯಲ್ಲಿ ರಾಹುಲ್ ಗಾಂಧಿ ಖರ್ಗೆ ಕೂಡ ಭಾಗಿಯಾಗ್ತಾರೆ. ರಾಹುಲ್ ಗಾಂಧಿ ಸೂಚನೆ ಮೇರೆಗೆ ದೆಹಲಿಗೆ ಹೋಗ್ತಿದ್ದಾರೆ ಸಿದ್ದು ಡಿಕೆಶಿ. ಸಂಜೆ 7ಕ್ಕೆ ದೆಹಲಿಗೆ ಹೊರಡ್ತಾರೆ ಸಿಎಂ. ರಾತ್ರಿ ದೆಹಲಿಯತ್ತ ಡಿಕೆಶಿ ಪ್ರಯಾಣ ಬೆಳೆಸ್ತಾರೆ. ನಾಯಕತ್ವ ಬದಲಾವಣೆ ವಿಚಾರದ ಬಗ್ಗೆ ನಾಳೆ ಸಿಎಂ ಡಿಸಿಎಂ ಜೊತೆ ಸಭೆ ನಡೆಯುತ್ತೆ. ಸಿದ್ದರಾಮಯ್ಯ ಡಿಕೆಶಿ ಜೊತೆ ಮುಖಾಮುಖಿಯಾಗಿ ವರಿಷ್ಠರು ಚರ್ಚೆ ನಡೆಸ್ತಾರೆ. ಸಂಪುಟ ಪುನರ್ರಚನೆ, ರಾಜ್ಯಸಭೆ ಪರಿಷತ್ ಅಭ್ಯರ್ಥಿಗಳ ಬಗ್ಗೆಯೂ ಚರ್ಚೆಯಾಗುತ್ತೆ. ಇದರ ನಡುವೆ ನಾಯಕತ್ವದ ಬಗ್ಗೆ ಚರ್ಚೆಯಾಗುತ್ತಾ ಬಹಳ ದಿನಗಳ ನಂತರ ಸಿಎಂ ಡಿಸಿಎಂ ಇಬ್ಬರಿಗೂ ಹೈಕಮಾಂಡ್ನಿಂದ ಬುಲಾವ್. ರಾಜ್ಯದಲ್ಲಿ ಅಧಿಕಾರ ಬದಲಾವಣೆಯಾಗಬೇಕು ಅಂದ್ರೆ ಹೈಕಮಾಂಡ್ನಿಂದ ಇಬ್ಬರೂ ನಾಯಕರಿಗೆ ಬುಲಾವ್ ಬರಬೇಕು ಅಂತ ಕೂಡ ಲೆಕ್ಕಾಚಾರ ಹಾಕಲಾಗ್ತಾ ಇತ್ತು. ಹಾಗಾಗಿ ಈ ಬಾರಿಯ ಹೈಕಮಾಂಡ್ ಚರ್ಚೆ ಕುತೂಹಲ ಮೂಡಿಸ್ತಾ ಇದೆ. ಹೈ ವೋಲ್ಟೇಜ್ ಸಭೆ, ಅದು ಸೋನಿಯಾ ಗಾಂಧಿ ಅವರ ಮನೆಯಲ್ಲಿ. ಇವತ್ತು ಸಾಯಂಕಾಲ ಸಿದ್ದರಾಮಯ್ಯ ಅವರು ಹೊರಡ್ತಾರೆ. ರಾತ್ರಿ ಡಿಕೆ ಶಿವಕುಮಾರ್ ಹೊರಡ್ತಾರೆ. ಯಾವ ಯಾವ ವಿಷಯಗಳ ಬಗ್ಗೆ ಚರ್ಚೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಅಧಿಕಾರ ಬದಲಾವಣೆಯ, ಸಂಪುಟ ಪುನರ್ರಚನೆಯ, ಪರಿಷತ್ ರಾಜ್ಯಸಭೆ ಸ್ಥಾನಗಳ ಕುರಿತಾಗ ಇಬ್ಬರೂ ನಾಯಕರು ದೆಹಲಿಗೆ ಹೋಗಿ ಹೈಕಮಾಂಡ್ ವರಿಷ್ಠರನ್ನ ಭೇಟಿಯಾಗುತ್ತಾ ಇರೋದು ಈಗ ಕುತೂಹಲ ಮೂಡಿಸ್ತಾ ಇದೆ. ಅಧಿಕಾರ ಒಂದು ಬದಲಾವಣೆಯಾಗಬೇಕಾದ್ರೆ ದೆಹಲಿಗೆ ಇಬ್ಬರು ನಾಯಕರನ್ನ ಕರೆಸಬೇಕು, ಮುಖಾಮುಖಿಯಾಗಿ ಒಂದು ಚರ್ಚೆಯಾಗಬೇಕು ಅನ್ನೋ ಚರ್ಚೆಗಳು ಕೂಡ ಇದ್ದವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.